ಅರ್ಜುನನ್ ಬಗ್ಗೆ ಹೇಳೋದಿಕ್ಕೆ ಏನು ನಾಲ್ಗೆಯಲ್ಲಿ ಬರಲ್ಲ. ಯಾಕಂತ ಹೇಳಿದ್ರೆ ನಾವು ಇವತ್ತು ಅವನ್ನ ಒಂದು ನಮ್ಮ ಕರ್ನಾಟಕದ ಒಂದು ಮಾಣಿಕ್ಯನೆ ಅಂತ ಹೇಳ್ಬೋದು. ಯಾವ ರೀತಿ ನಾವು ಅಪ್ಪು ಸರ್ನ ಕಳ್ಕೊಂಡು ಅದೇ ರೀತಿ ಪವರ್ ಸ್ಟಾರ್ ಅಪ್ಪು ಅಂತೀವಿ ಅವರಿಗೆ. ನಮ್ಮ ಈಗ ಅರ್ಜುನನ್ ಬಗ್ಗೆ ಮಾತಾಡೋದಂದ್ರೆ ಅದು ನಮ್ಮ ಕಬಿನಿ ಕಿಂಗ್ ಅಂತ ಹೇಳ್ತಾರೆ, ಎಲ್ಲಾ ಜನರು ಅದಕ್ಕೆ ಹೆಸರಿಟ್ಟಿದ್ದಾರೆ. ಆ ತರದ್ದೇ ನಮ್ ಕರ್ನಾಟಕದ ಇದನ್ನು ಒಂದು ಮಾಣಿಕ್ಯನೇ ನಾವು ಕಳ್ಕೊಂಡಿದ್ದು. ಅದು ಕಳ್ಕೊಂಡಿದ್ದು ಅಂತ ಹೇಳಿದ್ರೆ ನಂದು ಲಾಸ್ಟ್ ಅದ್ರ ಕೊನೆ ಕ್ಷಣಗಳು, ನಾನು ಅದ್ರ ಜೊತೆ ಫೋಟೋ ಹೊಡ್ಕೊಂಡು ಅದ್ರ ಜೊತೆ ವಿಡಿಯೋ ಮಾಡಿ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದು ಅದೇ ಲಾಸ್ಟ್ ಕಾರ್ಯಾಚರಣೆಯಲ್ಲಿ 2 ವರ್ಷ ಮುಂಚೆ. ಅದು ನಮ್ಮ ಬೇಲೂರು ತಾಲೂಕು ಬಿಕ್ಕೋಡ್ ಹತ್ರ ಹೊಸಳ್ಳಿ, ಏನಂದ್ರೆ ಬಂದಳ್ಳಿ ಹೊಸಳ್ಳಿ ಮತ್ತೆ ನಮ್ಮ ಮಾಳ ಎಸ್ಟೇಟ್ ಅಂತ ಇದೆ, ಅಲ್ಲಿ ಒಂದು ಸಿಂಗಲ್ ಕ್ವಾರೆ ಆನೆನ ಕಾರ್ಯಾಚರಣೆ ಫಸ್ಟಿಗೆ ಬಂದು ಮಾಡಿದ್ದು. ನಮ್ಮ ಅರ್ಜುನಂಗ್ ಮದ ಆಯ್ತು, ಫುಲ್ ಮದದಲ್ಲಿದ್ದ. ಅದ್ರ ಮೇಲೆ ಕಾರ್ಯಾಚರಣೆ ತುಂಬಾ ಚೆನ್ನಾಗಾಯ್ತು. ಪಟಾಪಟಾನೆ 2 ಅವರಲ್ಲಿ ಒಂದ್ ಆನೆನ ಹಿಡ್ದಾಗಿತ್ತು, ಪುಂಡಾನೆ ಚೆನ್ನಾಗಿತ್ತು, ಭಾರಿ ಪುಂಡಾನೆ. ಅದನ್ನು ಜನಗಳ ಮೇಲೆ ಅಟ್ಯಾಕ್ ಮಾಡೋದೆಲ್ಲ ಮಾಡೋದು. ಆ ಇದ್ರಲ್ಲಿ ಅಭಿಮನ್ಯು ಬಂದಿರ್ಲಿಲ್ಲ ಆ ಕಾರ್ಯಾಚರಣೆಯಲ್ಲಿ. ಆ ಸಂದರ್ಭದಲ್ಲಿ ನಮ್ಮ ಅರ್ಜುನನೇ ಆ ಕಾರ್ಯಾಚರಣೆ ಮಾಡಿದ್ದು. ಮತ್ತೆ ಅದ್ರ ಮಾರನೇ ದಿವಸ ಇನ್ನೊಂದು ಒಂದು ಗಂಡಾನೆನ ಹಿಡಿದ್ಬಿಟ್ಟು ಇಲ್ಲಿಂದ ಕರಡಿ ಹಿಡಿಯೋದು ಅಂತ ಒಂದು ಪ್ಲಾನಿಂಗ್ ಆಯ್ತು. ಕರಡಿ ಹಿಡಿಯೋದು ಅಂತ ಹೇಳ್ತಾ ಇರ್ಬೇಕಾದ್ರೆ ಕರಡಿ ಎಲ್ಲಿತ್ತು ಅಂತ ಹೇಳಿದ್ರೆ ನಮ್ದೇ ಬೇಲೂರು ರೇಂಜು ಕಾನಹಳ್ಳಿ ಫಾರೆಸ್ಟ್ ಕಡೆಯಲ್ಲಿ ಇತ್ತು. ಈ ಗೋಣಿಬೀಡು, ಈ ಕಾನಹಳ್ಳಿ ಫಾರೆಸ್ಟ್ ನಮ್ ಬೇಲೂರು ತಾಲೂಕು ಬಾರ್ಡರ್ ಅಲ್ಲೇ ಇತ್ತು, ಚಿಕ್ಕಮಗಳೂರು ಮತ್ತೆ ನಮ್ಮ ಬೇಲೂರು ತಾಲೂಕ್ ಬಾರ್ಡ್ರು. ಅದಕ್ಕೆ ಹಿಡಿಯೋದು ಅಂತ ಹೇಳಿದ್ರು. ಅದ್ರ ಸಡನ್ ಏನಾಯ್ತು, ವಿಕ್ರಾಂತ್ ಅಂತ ಹೇಳ್ಬಿಟ್ಟು ಮೈಂಡ್ ಅಲ್ಲಿ, ಇಲಾಖೆಯವ್ರ ಮೈಂಡ್ ಅಲ್ಲಿ ಏನ್ ಬಂತು, ಏನಾಯ್ತು, ಅದು ನಮ್ಮ ಅರ್ಜುನಂದೇ ಒಂದು ಗ್ರಾಚಾರನ ಅಥವಾ ನಾವು ನಮ್ಗೆಲ್ಲ ಒಂದು ಬೇಜಾರಾದ ಸಂಗತಿ ಏನ ಅಂತ ಹೇಳಿದ್ರೆ, ಅರ್ಜುನನ ನಾವೇ ಹೋಗಿ ಅದನ್ನ ಸಾಯಿಸ್ಬೇಕು ಅಂತ ತಗೊಂಡೋದ್ವಾ ಇಲ್ವಾ, ಅದು ಎಲ್ಲ ದೇವ್ರು ನೋಡ್ಕೋಬೇಕಾದ್ರು ವಿಚಾರನ. ಯಾಕಂತ ಹೇಳಿದ್ರೆ ಏನ್ ಆಯ್ತು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಬೇಲೂರು ತಾಲೂಕ್ ಬಿಕ್ಕೋಡಲ್ಲಿ ನಿನ್ನೆ ದಿವಸ ಭೀಮಾ ಎಂಟ್ರಿ ಕೊಟ್ಟ, ಅಲ್ಲಿಗೆ ಭೀಮಾ ಪಾಸ್ ಆಯ್ತು. ಅದೇ ಜಾಗದಲ್ಲಿ ಸಾಕಾನೆಗಳ ಕ್ಯಾಂಪ್ ಹಾಕೋರು. ಆ ಸಾಕಾನೆಗಳು ನಮ್ ಬೇಲೂರು ರೇಂಜ್ ಅಲ್ಲಿ ಇದ್ದಿದ್ದು ಎಷ್ಟ್ಲೂರ್ ಭಾಗಕ್ಕೆ ಹಿಡಿಯಕ್ ತಗೊಂಡೋದ್ರು. ಅಲ್ಲಿ ಜನನು ಕೂಡ ತುಂಬಾ ಕಾಡಾನೆ ದಾಳಿ ನಡೀತಾ ಇದೆ, ತುಂಬಾ ಬೆಳೆ ನಷ್ಟ ಆಗ್ತಾ ಇದೆ, ಆನೆಗಳಿದಾವೆ, ವಿಕ್ರಾಂತ್ ಇಲ್ಲಿದೆ ಅಂತ ಮೆಸೇಜ್ ಕೊಟ್ಟಿದ್ರಂತೆ. ಹಾಗಾಗಿ ವಿಕ್ರಾಂತ್ ನ ಟಾರ್ಗೆಟ್ ಇಟ್ಕೊಂಡು ಅಲ್ಲಿಗೆ ಹೋದ್ರು. ಅದ್ರ ಮುಂಚೆ ಕರಡಿನ ಇಲ್ಲಿ ಹಿಡಿಯೋದು ಅಂತ ಟಾರ್ಗೆಟ್ ಇಟ್ಕೊಂಡಿದ್ರು. ನಾವು ಒಂದು ಇತ್ತು, ಬೆಳಿಗ್ಗಿನ ಜಾವಾನೆ ಒಂದ್ ದಿವಸ ಕಾರ್ಯಾಚರಣೆ ನಿಲ್ಸಿಟ್ಟಿಗೆ ಒಂದ್ ದಿವಸ ಬಿಟ್ಟು ಮಕ್ನ ಹಿಡಿದ್ರು. ಮಕ್ನನ ಹಿಡಿದಿದ್ ಮಾರನೇ ದಿವಸನೇ ನಮ್ಮ ಅರ್ಜುನನ ತಗೊಂಡು ಎಷ್ಟ್ಲೂರ್ ಭಾಗಕ್ಕೆ ಹೋದ್ರು. ಆ ಎಷ್ಟ್ಲೂರ್ ಭಾಗದಲ್ಲಿ ನಾವು ಲಾಸ್ಟ್ ಆ ಮಕ್ನ ಹಿಡಿದಾಗ ಅದ್ರ ಜೊತೆಗೆ ನಾನು ಫೋಟೋ ತೆಗೆಸ್ಕೊಂಡೆ, ವಿಡಿಯೋ ತೆಕ್ಕೊಂಡೆ. ಒಂಥರ ಖುಷಿ ಆಯ್ತು. ತುಂಬಾ ಕಾರ್ಯಾಚರಣೆಯಲ್ಲಿ ಏನ್ ಗಡ್ಸಾಗಿತ್ತು ಅಂದ್ರೆ ಅರ್ಜುನ ಅಷ್ಟು ಗಡ್ಸಾಗಿತ್ತು. ಯಾಕಂತ ಹೇಳಿದ್ರೆ ಅದ್ ನಿಂತ್ಕೊಂಡ್ರೆ ಯಾವ್ದೇ ಕಾಡಾನೆಗಳು ಹತ್ರ ಬರ್ತಾ ಇರ್ಲಿಲ್ಲ. ಯಾಕಂದ್ರೆ ಮಕ್ನ ಹಿಡಿಯೋ ಟೈಮಲ್ಲಿ ಅದ್ರ ಜೊತೆಗೆ ಒಂದ್ ಟೀಮ್ ಇತ್ತು, ಒಂದ್ 3-4 ಕಾಡಾನೆಗಳಿತ್ತು, ಅದ್ರಲ್ಲಿ ಗಂಡಾನೆನೂ ಕೂಡ ಇತ್ತು. ಅದು ಅಟ್ಯಾಕ್ ಮಾಡಕ್ ಬರ್ತಾ ಇತ್ತು. ಆ ಅಟ್ಯಾಕ್ ಮಾಡಕ್ ಬಂದಾಗ ನಮ್ಮ ಅರ್ಜುನ ಒಂದಲ್ಲಿ ನಿಂತಿದ್ದು, ಅಡ್ಡ ನಿಲ್ಸೋರು ಆ ಆನೆಗಳು ಬರ್ದೇ ಇರೋ ರೀತಿ. ನಮ್ಮ ಅರ್ಜುನನ್ ಮದನು ಕೂಡ ಇತ್ತಲ್ಲ, ಆ ಕಾಡಾನೆಗಳು ಈ ಮಕ್ನಾನ ಲೋಡ್ ಮಾಡೋ ತನಕನೂ ಬಂದಿಲ್ಲ, ಅಷ್ಟು ದೂರದಲ್ಲೇ ನಿಂತ್ಕೊಂಡಿದ್ದು, ಹತ್ರ ಬರ್ಲಿಲ್ಲ ಅಂತ. ನಮ್ಮ ಅರ್ಜುನ ಕಾರ್ಯಾಚರಣೆಯಲ್ಲಿ ತುಂಬಾ ಚೆನ್ನಾಗಿ ಭಾಗವಹಿಸಿರೋದು ಅಂತ ಒಂದು ದಸರಾ ಅಂಬಾರಿನ ಹೊತ್ತಿರುವಂತ ನಮ್ಮ ಅರ್ಜುನ ಇವತ್ತು ನಾವು ಅದನ್ನ ಕಳ್ಕೊಂಡಿದೀವಿ. ಒಂದು ಬೇಜಾರಾನೆ. ಇವತ್ತು 2 ವರ್ಷ ಆಯ್ತು, ಇವತ್ತಿಗೆ 2 ವರ್ಷ ಕಳೆದಿದೆ. ಇವತ್ತು ಪುಣ್ಯ ಸ್ಮರಣೆ ಇದೆ. ಹಂಗಾಗಿ ತುಂಬಾ ಬೇಜಾರ. ಅದ್ರ ಬಗ್ಗೆ ಮಾತಾಡೋದೇ ಒಂಥರ ಬೇಜಾರ ಆಗುತ್ತೆ. ಯಾಕಂತ ಹೇಳಿದ್ರೆ ಇವತ್ತು ಅದ್ರ ವಿಡಿಯೋನು ಕೂಡ ನಾನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ದೆ. ಆದ್ರೂ ಕೂಡ ಇವತ್ತು ನೋಡೋದಿಕ್ಕೆ ನಮ್ಮ ರಾಜ ಇಲ್ಲ, ಕಮಿನಿ ಕಿಂಗ್ ಇಲ್ಲ ಅಂತ ಹೇಳ್ಬೋದು. ಮತ್ತೆ ಏನ್ ಮಾತಾಡೋದು ಅದ್ರ ಬಗ್ಗೆ? ಇವತ್ತು ಇಲಾಖೆ ಬಗ್ಗೆ ಹೇಳೋನ್ವಾ, ಇಲ್ಲ ಮಾವತ್ರ ಬಗ್ಗೆ ಹೇಳೋನ್ವಾ, ಇಲ್ಲ ಅದ್ರ ಜೊತೆಗೆ ಇದ್ದವ್ರ ಬಗ್ಗೆ ಹೇಳೋನ್ವಾ? ಯಾರ್ ತಪ್ಪು ಯಾರ್ ಸರಿ ಅಂತ ಆ ಭಗವಂತನೇ ನೋಡ್ಬೇಕು ಅದೆಲ್ಲ. ಯಾಕಂತ ಹೇಳಿದ್ರೆ ಅಂತ ಒಂದ್ ಒಳ್ಳೆ ಆನೆ ಮತ್ತೆ ನಮಗೆ ಅಷ್ಟು ಟ್ರೈನಿಂಗ್ ಆಗಿ, ಅಷ್ಟು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿ, ಅಷ್ಟೊಂದು ಒಂದು ಡ್ಯೂಟಿ, ಏನಂತ ಹೇಳಿದ್ರೆ ಒಂದು ಸರ್ಕಾರಿ ಡ್ಯೂಟಿಲಿ ಇದ್ದಂತ ಒಂದು ಆನೆ ಅಂತ ಹೇಳ್ಬೋದು ಅದು. ಯಾಕಂತ ಕಾರ್ಯಾಚರಣೆನೂ ಓಕೆ, ಅಂಬಾರಿ ಹೊತ್ತು ಎಷ್ಟು ಸತಿ ಅಂಬಾರಿ ಹೊರ್ತು ಯಾರ ಮೇಲೂ ಏನು ತೊಂದರೆ ಮಾಡಿಲ್ಲ ನಮ್ಮ ಆನೆ. ಹಾಗಾಗಿ ಒಂದು ಅದರ ಗತ್ತು, ಗಾಂಭೀರ್ಯ, ಅದು ನಡ್ಕೊ ಬರೋ ಸ್ಟೈಲು, ಅದರ ಒಂದು ನಡಿಗೆ ಎಷ್ಟೋ ವಿಡಿಯೋಗಳಲ್ಲಿ ನೋಡ್ತೀನಿ. ಅದ್ ನೋಡಕ್ಕೆ ಒಂಥರ ಸುಂದರವಾದ ಆನೆ. ಅದ್ರ ಮೈಕಟ್ಟು, ಹೈಟು, ಮತ್ತೆ ಅದ್ರ ದಂತ ಎಲ್ಲ ನಿಂತ್ಕೊಂಡ್ರೆ ಅದಕ್ಕೆ ಅಷ್ಟು ವಯಸ್ಸಾಗಿದೆ ಅಂತಾನೆ ಯಾರು ಕೂಡ ಹೇಳ್ತಾ ಇರ್ಲಿಲ್ಲ. ಅಂತ ಒಂದು ನಮ್ಮ ಅರ್ಜುನ ಇವತ್ತು ನಾವು ಅದನ್ನ ಕಳ್ಕೊಂಡಿದೀವಿ. ತುಂಬಾ ಬೇಜಾರಾಗುತ್ತೆ ಕಿರಣ್. ಸರ್ ಮತ್ತೇನೋ ನ್ಯೂಸ್ ಬರ್ತಾ ಇದೆ, ಭೀಮಾ ಮತ್ತೆ ಕ್ಯಾಪ್ಟನ್ ಫೈಟ್ ಆಗಿದೆ ಅಂತ ನೆನ್ನೆ ನೈಟು.
ಹಾ, ನಿನ್ನೆ ನಿಮ್ಗೆ ನಾನು ಹೇಳಿದ್ದೆ, ಮೊನ್ನೆ 3 ದಿವಸದಲ್ಲೇ ನಿಮ್ಗೆ ಹೇಳಿದ್ದೆ ರಿಟರ್ನ್ ಮತ್ತೆ ನಮ್ ಭೀಮಾ ಬಂದೇ ಬರ್ತಾನೆ ಅಂತ ಹೇಳಿ. ಅದೇ ಹೆಚ್ಚು ಕಡಿಮೆ ನಮ್ಮ ಮಗ್ಗೆ ಭಾಗದಲ್ಲಿ ಇದ್ದಿದ್ದು, ಇಲ್ಲಿಂದ ನಮ್ಗೆ ಹೆಚ್ಚು ಕಡಿಮೆ ನಮ್ಗೆ ಒಂದು 30 ಕಿಲೋಮೀಟರ್ ಆಗುತ್ತೆ ಗ್ಯಾಪ್. ಮಗ್ಗೆಗೂ ಬಿಕ್ಕೋಡ್ ಭಾಗಕ್ಕೆ 35 ಕಿಲೋಮೀಟರ್ ಆಗುತ್ತೆ ಹೆಚ್ಚು ಕಡಿಮೆ. ನಾನು ಇದ್ದಕ್ಕಿದ್ದಂಗೆ ನಮ್ ಭೀಮಾ ಬರ್ತಾನೆ, ಯಾವಾಗ ಮದಾರೇಜ್ ಆಗುತ್ತೆ, ಯಾವಾಗ ಅದು ಒಂದ್ ಬಂದ್ರೆ 8 ದಿವಸದಲ್ಲಿ ಬರ್ಬೋದು ಅಂತ ನಿಮ್ದೊಂದು ಇದ್ರಲ್ಲಿ ನಾನು ಇಂಟರ್ವ್ಯೂಲ್ ಹೇಳಿದ್ದೆ. ಅದೇ ರೀತಿ ನಮ್ ಭೀಮಾ ಇವತ್ತು ಮೊನ್ನೆ ದಿವಸ ಬಿಕ್ಕೋಡ ಭಾಗಕ್ಕೆ ಗಡೆಗರ್ಜೆ ಗುಡ್ಬೆಟ್ಟ ಭಾಗಕ್ಕೆ ಬಂದ. ಗುಡ್ಬೆಟ್ಟ ಭಾಗದಿಂದ ಮೊನ್ನೆ ರಾತ್ರಿ ಜಗ್ಗೋರ್ನಹಳ್ಳಿ ಫಾರೆಸ್ಟ್ ಅಲ್ಲಿ ಹೋಗಿ 1 ದಿವಸ ಹಾಲ್ಟ್ ಆಗಿದೆ ಕಿರಣ್ ನಮ್ಮ ಭೀಮಾ. ಅಲ್ಲಿ ಯಾವುದೇ ಆನೆಗಳು ಇರ್ಲಿಲ್ಲ. ನಮ್ ಭೀಮನ್ ಜೊತೆಗೆ ಒಂದ್ ಬಾಡಿ ಗಾರ್ಡ್ನ ತಗೊಬಂದಿದ್ದಾನೆ. ಅದ್ರ ಜೊತೆಗೆ ಒಂದು ಇನ್ನೊಂದು ಆನೆ ಇದೆ. ಅದ್ರ ನಂತರ ಅದು ಅಲ್ಲಿಂದ ಆ ಜಗ್ಗೋರ್ನಹಳ್ಳಿಯಿಂದ ನಿನ್ನೆ ಸಂಜೆ ಏನ್ ಸಾಕಾನೆಗಳ ಕ್ಯಾಂಪ್ ಮಾಡ್ತಾರೆ, ವಾಟೆಹೊಳೆ ಅಂತ ಇದೆ ನಮ್ಮ ಒಂದು ಸುರ್ಗಿ ಮರಗಳ ಒಂದು ಕ್ಯಾಂಪ್ ಹಾಕ್ತಾರೆ ಬಿಕ್ಕೋಡಲ್ಲಿ. ಸಾಕಾನೆ ಕಾರ್ಯಾಚರಣೆಗೆ ತಗೊಬಂದ್ರೆ ಅದೇ ಕ್ಯಾಂಪ್ ಅಲ್ಲಿ ಒಂದು ಹಾಕೋದು. ಆ ಭಾಗಕ್ಕೆ ಬಂದು ರಾತ್ರಿ ಹೆಚ್ಚು ಕಡಿಮೆ ಒಂದ್ 8:30-9 ಗಂಟೆ ಸಮಯಕ್ಕೆ ಅಲ್ಲಿದ್ದ ರಸ್ತೆ ದಾಟಿ. ಅದ್ರ ನಂತರ ಒಂದು 1 ಗಂಟೆ 2 ಗಂಟೆ ಸುಮಾರಿಗೆ ನಮ್ಮ ಕ್ಯಾಪ್ಟನ್ ಮತ್ತೆ ಅದು ಮುಖಾಮುಖಿ ಆಗಿದೆ. ಮುಖಾಮುಖಿ ಆಗಿ ತುಂಬಾ ಫೈಟ್ ನಡೆದಿದೆ ಅಂತಾನು ಹೇಳ್ತಾ ಇದ್ದಾರೆ ಅಲ್ಲಿ ಸ್ಥಳೀಯರು ಇವರೆಲ್ಲ. ಮತ್ತೆ ನಾನೇನ್ ಮಾಡಿದೆ, ಕನ್ಫರ್ಮ್ ಮಾಡೋಣ ಅಂತ ಬೆಳಿಗ್ಗೆ ಮತ್ತೆ ಇಲಾಖೆಯವರಿಗೂ ಕಾಲ್ ಮಾಡಿದಾಗ ರಾತ್ರಿ ಒಂದ್ ಸುಮಾರು 2 ಗಂಟೆ ಸುಮಾರಿಗೆ ತುಂಬಾ ಫೈಟ್ ನಡೆದು ಗದ್ದೆಯಲ್ಲೆಲ್ಲ ಫೈಟ್ ಆಡಿ, ಅದನ್ನ ತುಂಬಾ ಇನ್ನೂ ನಡೀತಾ ಇತ್ತಂತೆ ಫೈಟು. ಪಟಾಕಿ ಎಲ್ಲ ಹೊಡೆದು ETF ನವರು ಅದನ್ನ ಮತ್ತೆ ಇದನ್ನ ಬೇರ್ಪಡಿಸಿದ್ದಾರೆ. ಈಗ ಹೆಚ್ಚಿನ ಅಂಶ ನಮ್ಮ ಕ್ಯಾಪ್ಟನ್ ಮತ್ತೆ ಟೀಮ್ ಒಂದ್ ಗ್ರೂಪ್ ಆಗಿ ಒಂದ್ 20 ಆನೆ ಡಿವೈಡ್ ಆಗಿದೆ. ಈಗ 40 ಆನೆಯಲ್ಲಿ 20 ಆನೆ ಒಂದ್ ಕಡೆ ಇದೆ, ಇನ್ 20 ಆನೆ ಒಂದ್ ಕಡೆ ಇದೆ. ಅದಕ್ಕೂ ಇದಕ್ಕೆ ಹೆಚ್ಚು ಕಡಿಮೆ ನಮ್ಗೆ ಒಂದು 3-4 ಕಿಲೋಮೀಟರ್ ಗ್ಯಾಪ್ ಇದೆ ಕಿರಣ್. ಮತ್ತೆ ಇವತ್ತು ರಾತ್ರಿ ಏನಾದ್ರು ಮತ್ತೆ ಭೀಮಾ ಗ್ರೂಪಿಗೆ ಹುಡ್ಕೋ ಹೋಗ್ತಾನ ಕ್ಯಾಂಪಿಗೆ ಅಂತ ಹೇಳಕ್ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ನಮ್ ಭೀಮಾನೇ ಆ ಗ್ರೂಪ್ ನ ಹುಡ್ಕೊಂಡು ಹೋಗಿರೋದು. ಜಗ್ಬೋರ್ನಹಳ್ಳಿಯಿಂದ ಹುಸ್ಕೂರು ಅಂತ ಹೇಳ್ಬಿಟ್ಟು ಅಲ್ಲಿಂದ 2 ಕಿಲೋಮೀಟರ್ ಇತ್ತು, ಆ ಭಾಗಕ್ಕೆ ಕ್ಯಾಪ್ಟನ್ ನ ಹುಡ್ಕೊಂಡು ಹೋಗಿದ್ದಾನೆ. ಹುಡ್ಕೋ ಹೋಗಿ ಫೈಟ್ ಆಡಿದ್ದಾನೆ, ತುಂಬಾ ಫೈಟ್ ನಡೆದಿದೆ. ಇನ್ನ ಇವತ್ ರಾತ್ರಿನೂ ಕೂಡ ಎಲ್ಲಿಂದ ಎಲ್ಲಿಗೆ ಹುಡ್ಕೋ ಹೋಗ್ತಾನೋ ಗೊತ್ತಿಲ್ಲ ನಮ್ ಭೀಮಾ. ಇಲ್ಲ ಇನ್ನು 2 ಗ್ರೂಪ್ ಈಗ ಬೇರ್ಪಟ್ಟಿದ್ದಾವೆ. ಕ್ಯಾಪ್ಟನ್ ಒಂದ್ ಗ್ರೂಪ್ ಆಗಿದೆ, ಇನ್ನೊಂದು ಭುವನೇಶ್ವರಿ ಗೋಲ್ಡ್ ಬೆಲ್ಟ್ ಅನ್ನೋದು ಒಂದ್ ಗ್ರೂಪ್ ಆಗಿದೆ. ಅದ್ರಲ್ಲಿ ಏನಾದ್ರು ಹೀಟಿಗೆ ಬಂದಿರುವಂತ ಹೆಣ್ಣಾನೆಗಳಿದ್ರೆ ಅದಕ್ಕೆ ಹೋಗಿ ಸೇರ್ಕೊಳ್ತಾನೋ, ಇಲ್ಲ ಈ ಸೇಡ್ ತೀರಿಸ್ಕೊಳ್ತಾನೋ, ಮತ್ತೆ ಏನಾದ್ರು ಫೈಟ್ ಆಡ್ತಾನೋ, ಮತ್ತೆ ಇವತ್ತು ಕ್ಯಾಪ್ಟನ್ ನ ಹುಡ್ಕೊಂಡು ಹೋಗುತ್ತೋ ಅನ್ನೋದೇ ಒಂದು ಕುತೂಹಲ ಇದೆ. ಇಲ್ಲ ಇವತ್ತು ಏನಾದ್ರು ಫೈಟ್ ಆಡಿ ಕ್ಯಾಪ್ಟನ್ ನ ಅಲ್ಲಿಂದ ಓಡಿಸ್ತಾನೋ, ಓಡಿಸ್ಲೇಬೇಕಂತ ಛಲ ತೊಟ್ಟಿದಾನೋ ಅನ್ನೋದು ಹೇಳಕ್ ಆಗ್ತಾ ಇಲ್ಲ. ಏನಾಗುತ್ತೆ ಅಂತಾನೆ ಹೇಳಕ್ ಆಗ್ತಾ ಇಲ್ಲ ಈ ಫೈಟ್ ಅಲ್ಲಿ. ಅಷ್ಟು ಒಂದು ಮದದಲ್ಲಿದ್ದಾನೆ. ಈಗ 1 ತಿಂಗಳ ಕಾಲ ಆಗಿದೆ ನಮ್ ಭೀಮನ್ಗೂ ಮದ ಬಂದು. ಇನ್ನು ಕ್ಯಾಪ್ಟನ್ಗೆ ಒಂದು 4-5 ತಿಂಗಳು ಆಗಿದೆ ಕ್ಯಾಪ್ಟನ್ಗೂ ಮದ ಸ್ಟಾರ್ಟ್ ಆಗಿ. ಈಗ ಕ್ಯಾಪ್ಟನ್ಗೆ ಇನ್ನು ಒಂದು 1 ತಿಂಗಳು 2 ತಿಂಗಳು ಮಧ್ಯದಲ್ಲೇ ಇರುತ್ತೆ ಕ್ಯಾಪ್ಟನ್ ಕೂಡ. ಆದ್ರೆ ಈ ಮಧ್ಯದಲ್ಲಿ ಈಗ ಇದು ಮದ ಇದೆ, ಅದು ಮದ ಇದೆ, ದಂತ ಕಳ್ಕೊಂಡಿದೆ, ಮತ್ತೆ ಇದು ಸೇಡ್ ತೀರ್ಸ್ಕೊಳ್ಳೋ ರೀತಿನೇ ಯಾವ್ದೇ ಗ್ರೂಪಿಗೆ ಹೋಗಿ ಸೇರ್ತಾ ಇಲ್ಲ. ಈಗ ಗ್ರೂಪ್ ಡಿವೈಡ್ ಆಗಿದೆ, ಆರಾಮಾಗಿ ಹೋಗಿ ಗ್ರೂಪಿಗೆ ಸೇರ್ಕೋಬಹುದು ನಮ್ ಭೀಮಾ. ಆದ್ರೂ ಕೂಡ ಈ ಕ್ಯಾಪ್ಟನ್ ಅನ್ನೋ ಕಾಡಾನೆಗೆ ಹುಡ್ಕೊಂಡು ಹೋಗ್ತಾ ಇರೋವಂಥದ್ದು. ಯಾಕಂದ್ರೆ ಅದು ಫೈಟ್ ಆಡಿ ಅರ್ಧಕ್ ನಿಂತಿತ್ತು ದಂತ ಮುರ್ಕೊಂಡು. ಮತ್ತೆ 2 ದಿವಸದಲ್ಲಿ ವಾಪಸ್ ಹುಡ್ಕೊಂಡು ಹೋದ ನಮ್ಮ ಭೀಮಾ ಫೈಟ್ ಆಡಕ್. ಮತ್ತೆ ಅಲ್ಲಿಂದ ಬೇರ್ಪಡಿಸಿದ್ಮೇಲೆ ಆಲೂರು ಭಾಗಕ್ಕೆ ಹೋದ. ಆಲೂರು ಮಗ್ಗೆ ಭಾಗದಿಂದ ಮತ್ತೆ 15 ದಿವಸ ಬಿಟ್ಟು ಮತ್ತೆ ರಿಟರ್ನ್ ಆಗಿದ್ದಾನೆ ಇವತ್ತು. ಅಂತ ಹೇಳಿದ್ರೆ ಇವತ್ತು ಆನೆಗಳು ಪ್ರಾಣಿಗಳಲ್ಲಿ ಒಂದು ಛಲ ಬಂದಿರ್ಬೇಕು, ಸೇಡು ಅನ್ನೋದು ಒಂದು ಇದ್ರಲ್ಲಿ ಕಾಣ್ತಾ ಇದೆ ಕಿರಣ್. ನೋಡಿ, ಗ್ರೂಪಿಗೆ ಹೋಗಿ ಆರಾಮ ಈಗ ಬೇರ್ಪಟ್ಟಿರುವಂತ 3 ತಂಡ ಇದೆ ಕಾಡಾನೆಗಳದ್ದು. ವಾಸನೆ ಹಿಡ್ಕೋಗಿ ಯಾವ್ದೋ ಒಂದ್ ಗ್ರೂಪಿಗೆ ಹೋಗಿ ಹೆಣ್ಣಾನೆ ಗ್ರೂಪಿಗೆ ಸೇರ್ಕೋಬಹುದು ನಮ್ ಭೀಮಾ. ಆದ್ರೆ ಈ ಕ್ಯಾಪ್ಟನ್ ಅನ್ನೋ ಕಾಡಾನೆನ ಹಿಂಬಾಲಿಸ್ತಾನೆ ಇದ್ದಾನೆ. ಇದೇ ಹೋಗಿ ದಾಳಿ ಮಾಡಿರೋದು ನಿನ್ನೆನೂ ಕೂಡ. ಮತ್ತೆ ಈಗ ಈ ಇಲಾಖೆಯವರು ಬೇರ್ಪಡಿಸ್ತಾ ಇರ್ಲಿಲ್ಲ ಅಂದ್ರೆ ಅಲ್ಲಿಯ ರೈತರು ಸ್ಥಳೀಯರು ರಾತ್ರಿ ಈ ಭತ್ತ ಆನೆಗಳು ಬರ್ತಾವಂತ ರಾತ್ರಿ ಹೊತ್ತು ಕಾಯ್ತಾ ಇದಾರೆ. ಕಾಫಿ ಹಾಳು ಮಾಡುತ್ತಂತ ಕಾಯ್ತಾ ಇದಾರೆ. ಅಂತವ್ರು ಏನ್ ಮಾಡಿದಾರೆ, ಪಟಾಕಿ ಎಲ್ಲ ಇಟ್ಕೊಂಡು ಕಾಯ್ತಾ ಇದ್ರು. ಈ ಹೊಡೆದಾಡೋದ್ ನೋಡ್ಬಿಟ್ಟು ವಿಪರೀತ ಹೊಡೆದಾಟ ಜೋರಾದಾಗ ಪಟಾಕಿ ಹೊಡೆದು ಬೇರ್ಪಡಿಸಿರುವಂತ ಸಂದರ್ಭ ನಿನ್ನೆ ರಾತ್ರಿ ನಡೆದಿದೆ ಕಿರಣ್. ಸರ್, ಮೊದ್ಲೂನು ಈ ತರ ಭೀಮಾ ಮತ್ತೆ ಕ್ಯಾಪ್ಟನ್ ಟೆರಿಟರಿ ಫೈಟ್ ಆಡುತ್ತಲ್ಲ, ಆತರ ಬೇರೆ ಆನೆಗಳು ಯಾವ್ದು ಫೈಟ್ ಆಡಿಲ್ವಾ? ಇಲ್ಲ ಈ ತರ ಫೈಟ್ ನಾವು ನೋಡೇ ಇಲ್ಲ ಬಿಡಿ. ಯಾಕಂತ ಹೇಳಿದ್ರೆ ಫೈಟ್ಗಳು ನಡೀತವೆ ಒಂದ್ ಅರ್ಧ ಗಂಟೆ 1 ಗಂಟೆ ಹಿಂಗ್ ಫೈಟ್ ಆಡೋದು, ಯಾವ್ದೋ ಒಂದು ಸೋತು ಓಡೋಗ್ಬಿಡೋದು. ನಾವು ನೋಡಿರೋ ಪ್ರಕಾರ ಕಡೆಗರ್ಜೆ ಒಂದ್ ಗ್ರಾಮದಲ್ಲಿ ಒಂದ್ ಮೈದಾನದಲ್ಲಿ ಹೊಲ ಇತ್ತು. ನಮ್ಗೆ ಅರಳ್ಳಿಗೆ ಒಂದ್ 2 ಕಿಲೋಮೀಟರ್ ಆಗುತ್ತೆ. ಅಲ್ಲಿ ಒಂದು ಕಾಡಾನೆಗಳು ಫೈಟ್ ಆಡಿತ್ತು. ಫೈಟ್ ಆಡ್ದಾಗ ಏನಾಯ್ತು, ಈ 2 ಫೈಟು 10 ನಿಮಿಷಕ್ಕೆ ಫುಲ್ ಜೋರು. 10 ನಿಮಿಷದಲ್ಲಿ 2ರಲ್ಲಿ 1 ಡಿಸೈಡ್ ಆಗ್ಬಿಡುತ್ತೆ.
ಒಂದು ಅರ್ಧ ಗಂಟೆ ಫೈಟ್, ಒಂದ್ ಆನೆ ಓಡೋಯ್ತು, ಬೆರೆಸ್ಕೊಂಡು ಹೊಡ್ಕೊಂಡೇ ಹೋಯ್ತು, ಅದು ಓಡೋಗಿ ಬೇರ್ಪಟ್ಟಿದೆ. ಹಂಗಾಗಿದೆ. ಆತರ ನಾವು ನೋಡಿರುವಂತದ್ದು. ಈ ಫೈಟ್ ಅಂತ ಹೇಳಿದ್ರೆ ಇದು ಅಷ್ಟು ಒಂದ್ ದಿವಸ ಕಾಲ ನಡೆದು ದಂತ ಕಳ್ಕೊಂಡು ಅಷ್ಟು ಗಾಯ ಆಗಿ ಮತ್ತೆ ರಿಟರ್ನ್ ಹೋಗಿ ಮತ್ತೆ ವಾಪಸ್ ಬಂದು ಈ ತರ ಒಂದು ದ್ವೇಷ ಅನ್ನೋದು, ಈ ಸೇಡು ಅನ್ನೋದು ಇದ್ರಲ್ಲಿ ಕಾಣ್ತಾ ಇದೆ ಕಿರಣ್. ಯಾಕಂತ ಹೇಳಿದ್ರೆ ಈ ತರ ಫೈಟ್ ನೋಡಿಲ್ಲ. ಈಗ ಗ್ರೂಪ್ ಅಂತೂ ಯಾವ್ದಾರ ಒಂದ್ ಗ್ರೂಪಿಗೆ ಹೋಗಿ ಸೇರ್ಪಡ್ಬೋದು. ಹೀಟಿಗೆ ಬಂದಿದ್ರೆ ಮದದಲ್ಲಿದ್ದಾನೆ ಭೀಮ, ಯಾವ್ದೋ ಒಂದ್ ಗ್ರೂಪಿಗೆ ಸೇರ್ಪಡ್ಬೋದು. ಆದ್ರೆ ಸೇರಿಲ್ಲ ಗ್ರೂಪಿಗೆ. ಅದ್ರ ಜೊತೆಗೆ ಒಂದ್ ಗಂಡಾನೆನೂ ಇದೆ. ಅದ್ರ ಜೊತೆಗೆ ಈಗ ಹುಸ್ಕೂರು ಭಾಗದಿಂದ ಅಲ್ಲಿಂದ ಒಂದ್ 3 ಕಿಲೋಮೀಟರ್ ಆಚೆಲಿದ್ದಾನೆ. ಎಲ್ ಬರುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಕುಶಾವರದಿಂದ ಬಕ್ರೋಳ್ಳಿ ಅಂತ ಬರುತ್ತೆ. ಬಕ್ರೋಳ್ಳಿಯಿಂದ ಸ್ವಲ್ಪ ಮುಂದೆ ಅಂದ್ರೆ ಚಂದಾಪುರ ಅಂತ ಒಂದು ಊರಿದೆ, ಗ್ರಾಮ, ಹಳ್ಳಿ ಇದೆ. ಅಲ್ಲಿ ಹೋಗಿ ಸೇರ್ಕೊಂಡಿದ್ದಾನೆ. ಈ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ಬೋದು, ನವಿಲಹಳ್ಳಿ ಅಂತ ಹೇಳ್ಬಿಟ್ಟು ಕಾಫಿ ಎಲ್ಲ ಚೆಲ್ಲಾಡಿದೆ ರಾತ್ರಿ ಆನೆಗಳು ಹೋಗಿ. ಅದೇ ಭಾಗದಿಂದ ಸ್ವಲ್ಪ ಈಚೆ ಕಡೆ ನಮ್ ಭೀಮಾ ಮತ್ತೆ ಇನ್ನೊಂದು ಆನೆ ಇದೆ. ಅದರಿಂದ 3 ಕಿಲೋಮೀಟರ್ ಈಚೆ ಈಗ ಕ್ಯಾಪ್ಟನ್, ಭುವನೇಶ್ವರಿ, ಬೀಟಮ್ಮ, ಓಲ್ಡ್ ಬೆಲ್ಟ್ ಅನ್ನೋ 3 ಗ್ರೂಪ್ಗಳು. ಅಲ್ಲಿ 3 ಗ್ರೂಪ್ ಒಂದೊಂದು ಕಿಲೋಮೀಟರ್ ಡಿವೈಡ್ ಅಲ್ಲಿ ಇದಾವೆ, ಒಂದೊಂದು ಕಿಲೋಮೀಟರ್ ಗ್ಯಾಪ್ ಇದೆ. ಆದ್ರೆ ಈಗ ರಾತ್ರಿ ಏನಾಗುತ್ತೆ, ಯಾವ ಗ್ರೂಪಿಗೆ ಸೇರ್ತಾನೋ, ಮತ್ತೆ ಕ್ಯಾಪ್ಟನ್ನೇ ಹಿಂಬಾಲಿಸ್ತಾನೋ ಅನ್ನೋದೇ ಒಂದು ಕುತೂಹಲ ಇದೆ. ಇವತ್ತು ರಾತ್ರಿ ನೋಡ್ಬೇಕಾಗಿದೆ ಕಿರಣ್. ಓಕೆ ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಕಿರಣ್. ಓಕೆ.